ಓಕೆ, ನೀವಿನ್ನ ಇವಾಗ ಮಾತಾಡ್ತಾ ಒಂದು ಹೇಳಿದ್ರಿ, ನನ್ಗೆ ಅದ್ರ ಮೇಲೆ ಒಂದು ಕ್ವಶನ್ ರೈಸ್ ಆಯ್ತು. ಮನೆಯಲ್ಲಿ ತುಂಬಾ ಒಳ್ಳೆಯವರಾಗಿರೋದು ಕಷ್ಟ, ತುಂಬಾ ಕೆಟ್ಟವರಾಗಿರೋದು ಕಷ್ಟ ಅಂತ ಹೇಳಿ. ಈ ವಿಚಾರದಲ್ಲಿ ಧ್ರುವಂತ್ ಟೀಮ್ ಡಿವೈಡ್ ಮಾಡುವಾಗ ಜಸ್ಟಿಸ್ ಜಸ್ಟಿಸ್ ಅಂತ ಇರ್ತಾರೆ, ಬಟ್ ರಕ್ಷಿತಾ ಓಪನ್ ಆಗಿ ಹೇಳ್ತಾರೆ, ನೀವು ಇಲ್ಲಿ ಜಸ್ಟಿಸ್ ಕೊಡೋದಿಕ್ ಬಂದಿಲ್ಲ, ಆಟ ಆಡಕ್ ಬಂದಿರೋದು. ನೀವು ವೀಕ್ ಅವ್ರನ್ನೆಲ್ಲ ಒಂದ್ ಟೀಮಿಗೆ ಹಾಕಿ, ಸ್ಟ್ರಾಂಗ್ ಅವ್ರನ್ನೆಲ್ಲ ಒಂದ್ ಟೀಮಿಗೆ ಹಾಕಿ, ನಾನಿಲ್ಲಿ ಜಸ್ಟಿಸ್ ಕೊಡೋದಿದ್ರೆ ಬಿಗ್ ಬಾಸ್ ನಮಗೆ ಹೇಳ್ತಾನೆ ಇರ್ಲಿಲ್ಲ ಈ ತರದ್ ಮಾಡಿ ಅಂತ ಹೇಳಿ. ನೀವೇನಕ್ಕೆ ಹಿಂಗ್ ಮಾಡ್ತಾ ಇದೀರಾ ಅಂತ, ಇದ್ರ ಬಗ್ಗೆ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಅದೇ ಇಬ್ಬರದು ಸರಿ ಅಂತ ನಾನು ಹೇಳ್ತೀನಿ. ಯಾಕಂತ ಕೇಳಿದ್ರೆ, ಒಬ್ಬ ಕಂಟೆಸ್ಟೆಂಟ್ ಆಗಿ ಇನ್ನೊಂದು ಕಂಟೆಸ್ಟೆಂಟ್ ನ ಮನೆಯಿಂದ ಹೊರಗಡೆ ಹಾಕೋ ಪ್ರಯತ್ನನೇ ಎಲ್ಲರೂ ಮಾಡಬೇಕು. ಸೊ ಆ ಪ್ರಯತ್ನದಲ್ಲಿ ರಕ್ಷಿತಾ ಬಹಳ ಚೆನ್ನಾಗಿ ಆಡ್ತಾ ಇದ್ದಾಳೆ. ಶಿ ಈಸ್ ವೆರಿ ಸ್ಮಾರ್ಟ್. ಆ ಸ್ಮಾರ್ಟ್ನೆಸ್ ಅವಳಿಗೆ ಚೆನ್ನಾಗಿದೆ. ಧ್ರುವಂತ್ಗೆ ಬಹುಶಃ ನಾನು ಜಸ್ಟಿಸ್ ಕೊಟ್ಟೆ ಜನರಿಗೆ ಇಷ್ಟ ಆಗ್ತೀನಿ ಅನ್ನೋದಿರ್ಬೋದು, ಅದು ಅವ್ರ ಸ್ಟ್ರಾಟಜಿ ಆಗಿರ್ಬೋದು. ಈಗ ರಕ್ಷಿತಾಗೆ ತಾನು ಈ ರೀತಿ ಮಾಡಿ ಮನೆಯಿಂದ ಕಂಟೆಸ್ಟೆಂಟ್ಸ್ಗಳನ್ನ ಎಲಿಮಿನೇಟ್ ಆಗೋಗಿ ಮಾಡಬೇಕು, ಇದು ನನಗೆ ಸಿಕ್ಕಿರೋ ಪ್ಲಸ್ ಪಾಯಿಂಟ್ ಅಂತ ಅವಳು ಯೋಚನೆ ಮಾಡಿರ್ಬೋದು. ಧ್ರುವಂತ್ ಇದು ನನಗೆ ಸಿಕ್ಕಿರೋ ಒಳ್ಳೆ ಅವಕಾಶ, ನಾನು ಈ ಮೂಲಕನೇ ಜನಕ್ಕೆ ಇಷ್ಟ ಆಗ್ಬಿಡ್ತೀನಿ, ನ್ಯಾಯ ಅನ್ನೋ ಮೂಲಕನೇ ಜನಕ್ಕೆ ಇಷ್ಟ ಆಗ್ಬಿಡ್ತೀನಿ, ಹಂಗೆ ನಾನು ಉಳ್ಕೊಳ್ತೀನಿ ಅಂತಿರ್ಬೋದು. ಇಬ್ಬರದು ಸ್ಟ್ರಾಟಜಿನೇ. ಸೊ ಇಬ್ಬರದು ತಪ್ಪಲ್ಲ ಅಂತ.